ಬೇಸಿಗೆಯಲ್ಲಿ ಚರ್ಮವು ಬೇಗನೆ ಕಪ್ಪಾಗುತ್ತೆ, ಕೆಂಪು ಕಲೆಗಳು ಕಾಣಿಸಿಕೊಳ್ಳುತ್ತೆ ಮತ್ತು ಮುಖದ ಹೊಳಪು ಕಡಿಮೆ ಆಗುತ್ತೆ. ಇಂಥ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವ ದುಬಾರಿ ಉತ್ಪನ್ನಗಳ ಬದಲಿಗೆ ಮನೆಯಲ್ಲಿಯೇ ಇರುವ ಕೆಲವು ನೈಸರ್ಗಿಕ ಪದಾರ್ಥಗಳನ್ನು ಬಳಸಿಕೊಂಡು ಸುಂದರವಾದ ಕಾಂತಿಯುತ ತ್ವಚೆಯನ್ನು ಪಡೆಯಬಹುದು. ಅದು ಹೇಗೆ ಗೊತ್ತಾ? ಹೇಳ್ತೀವಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಮಾಲಿನ್ಯ, ಬಿಸಿಲು, ಧೂಳು ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಂದಾಗಿ ಅನೇಕ ಜನ ಚರ್ಮದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಮೊಡವೆ, ಕಲೆಗಳು, ಕಂದು ಬಣ್ಣ ಮತ್ತು ಮುಖದ ಮೇಲೆ ಶುಷ್ಕತೆ ಮುಂತಾದ ಸಮಸ್ಯೆಗಳು ಬಹುತೇಕರಲ್ಲಿ ಸಾಮಾನ್ಯ ಅನ್ನುವಂತಾಗಿದೆ. ವಿಶೇಷವಾಗಿ ಬೇಸಿಗೆಯಲ್ಲಿ ಚರ್ಮ ಬೇಗನೆ ಕಪ್ಪಾಗುತ್ತೆ, ಕೆಂಪು ಕಲೆಗಳು ಕಾಣಿಸಿಕೊಳ್ಳುತ್ತೆ ಮತ್ತು ಮುಖದ ಹೊಳಪು ಕಡಿಮೆ ಆಗುತ್ತೆ. ಆದರೆ ರಾಂಚಿ ಮೂಲದ ಸೌಂದರ್ಯ ತಜ್ಞೆ ಸುನೀತಾ ಹೇಳುವ ಪ್ರಕಾರ, ದುಬಾರಿ ಸೌಂದರ್ಯ ಉತ್ಪನ್ನಗಳನ್ನು ಬಳಸುವ ಬದಲು ಮನೆಯಲ್ಲಿಯೇ ಕೆಲವು ನೈಸರ್ಗಿಕ ಪದಾರ್ಥಗಳೊಂದಿಗೆ ಸುಂದರವಾದ ಕಾಂತಿಯುತ ಚರ್ಮವನ್ನು ಪಡೆಯಬಹುದಾಗಿದೆ. ಈ ಸರಳ ಸಲಹೆಯಲ್ಲಿ ಮುಖ್ಯವಾಗಿ 3 ಪದಾರ್ಥಗಳನ್ನು ಬಳಸಲಾಗುತ್ತೆ. ಅವು ಅಲೋವೆರಾ ಜೆಲ್, ಜೇನುತುಪ್ಪ ಮತ್ತು ಅರಿಶಿನ. ಈ 3 ಪದಾರ್ಥಗಳಿಂದ ಮುಖವನ್ನು ಮಸಾಜ್ ಮಾಡುವುದರಿಂದ ಚರ್ಮಕ್ಕೆ ಅದ್ಭುತ ಪ್ರಯೋಜನಗಳು ಸಿಗುತ್ತಂತೆ. ನೀವು ವಾರಕ್ಕೆ 2 ಬಾರಿ 5 ನಿಮಿಷಗಳ ಕಾಲ ಈ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಮುಖಕ್ಕೆ ಮಸಾಜ್ ಮಾಡಿದರೆ, ವಿಶೇಷವಾಗಿ ರಾತ್ರಿ ಮಲಗುವ ಮುನ್ನ ಮತ್ತು ನಂತರ ಮಲಗಲು ಹೋದರೆ ಕೇವಲ 3 ವಾರಗಳಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಕಾಣ್ತೀರಂತೆ. ಯಾಕಂದರೆ ಅಲೋವೆರಾ ಜೆಲ್ ಸುಮಾರು 99% ನೀರನ್ನು ಹೊಂದಿರುತ್ತೆ. ಹೀಗಾಗಿ ಇದು ಚರ್ಮವನ್ನು ತಂಪಾಗಿಡಲು ಮತ್ತು ತೇವಾಂಶವನ್ನು ಉಳಿಸಿಕೊಳ್ಳಲು ತುಂಬ ಉಪಯುಕ್ತವಾಗಿದೆಯಂತೆ. ಬೇಸಿಗೆಯಲ್ಲಿ ಸೂರ್ಯನ ಬೆಳಕಿನಿಂದ ಉಂಟಾಗುವ ಟ್ಯಾನಿಂಗ್ ಮತ್ತು ಕೆಂಪು ಕಲೆಗಳಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುವಲ್ಲಿ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಂತೆ. ಇದಲ್ಲದೆ ಅಲೋವೆರಾ ಹಳೆಯ ಕಲೆಗಳು ಮತ್ತು ಮೊಡವೆ ಗುರುತುಗಳನ್ನು ಕ್ರಮೇಣವಾಗಿ ಕಡಿಮೆ ಮಾಡುವ ಗುಣಗಳನ್ನು ಹೊಂದಿದೆಯಂತೆ. ಇದು ವಿಟಮಿನ್ ಎ, ಬಿ, ಸಿ, ಸತು ಮತ್ತು ಅನೇಕ ಖನಿಜಗಳನ್ನು ಹೊಂದಿದ್ದು ಚರ್ಮಕ್ಕೆ ಇದು ನೈಸರ್ಗಿಕ ಹೊಳಪನ್ನು ನೀಡುತ್ತಂತೆ. ಮಸಾಜ್ ಮಾಡುವಾಗ ತುಂಬ ಗಟ್ಟಿಯಾಗಿ ಉಜ್ಜಬೇಡಿ ಅಂತ ಸೌಂದರ್ಯ ತಜ್ಞರು ಹೇಳ್ತಾರೆ. ಕನಿಷ್ಠ 5 ನಿಮಿಷಗಳ ಕಾಲ ಒಂದೇ ದಿಕ್ಕಿನಲ್ಲಿ ನಿಧಾನವಾಗಿ ಮುಖದ ಮೇಲೆ ಮಸಾಜ್ ಮಾಡಿಕೊಳ್ಳಿ. ಆದರೆ 50 ರಿಂದ 60 ವರ್ಷ ವಯಸ್ಸಿನ ಮಹಿಳೆಯರು ಸ್ವಲ್ಪ ಪ್ರೆಷರ್ ಹಾಕಿ ಮಸಾಜ್ ಮಾಡೋದ್ರಿಂದ ಚರ್ಮ ಬಿಗಿಯಾಗುತ್ತೆ ಅಂತ ಹೇಳ್ತಾರೆ. ಈ ಹೊಸ ಸೌಂದರ್ಯ ಟಿಪ್ಸ್ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.